ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ಎಂ ಲಕ್ಷ್ಮಣ್ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಒಬ್ಬ ರೌಡಿ ಶೀಟರ್. ಸ್ನೇಹಮಯಿ ಕೃಷ್ಣ ವಿರುದ್ಧ 44 ಪ್ರಕರಣಗಳಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡ್ತಾನೆ ಸ್ನೇಹಮಯಿ ಕೃಷ್ಣ. ಸಿಎಂ ವಿರುದ್ಧ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡುತ್ತಿದ್ದಾನೆ ಸ್ನೇಹಮಯಿ ಕೃಷ್ಣ. ಈತನೊಬ್ಬ ರೌಡಿ ಶೀಟರ್. ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಲಕ್ಷ್ಮೀಪುರಂ ಠಾಣೆಗೆ ಕಾಂಗ್ರೆಸ್ನ ವಕ್ತಾರರೊಬ್ಬರು. ಕೆಪಿಸಿಸಿಯ ವಕ್ತಾರರು ಲಕ್ಷ್ಮೀಪುರಂ ಠಾಣೆ ಪೊಲೀಸರಿಗೆ ವಕ್ತಾರ ಲಕ್ಷ್ಮಣ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡದಿದ್ರೆ ನಾಳೆಯಿಂದ ಧರಣಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ, ಸಿಎಂ ಪ್ರಭಾವದ ಕುರಿತು ದಾಖಲೆಗಳನ್ನ ಲೋಕಾಯುಕ್ತಕ್ಕೆ ನೀಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಮೂಡಾ ಹಗರಣ ಏನಾಗಿದೆಯಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅನ್ನೋದ್ರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಸ್ನೇಹಮಯಿ ಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳಿಗೆ ನಾನು ಮನವಿಯನ್ನ ಮಾಡಿದ್ದೇನೆ. ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಇದೆಲ್ಲವೂ ಕೂಡ ನಡೆದಿದೆ. ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ಇದೆಲ್ಲವೂ ಕೂಡ ಅವ್ಯವಹಾರ ಆಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತಾ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಯಾವುದೇ ರೀತಿ ಸಾಕ್ಷ್ಯಗಳಿಲ್ಲ, ಅವರು ಈ ಕೃತ್ಯದಲ್ಲಿ ಪಾತ್ರ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ. ಮತ್ತು ಇದ್ರ ಬಗ್ಗೆ ಲೋಕಾಯುಕ್ತದ ಮಧ್ಯಂತರ ವರದಿ ಕೊಟ್ಟಿರೋನು ಕೂಡ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಸಿದ್ದರಾಮಯ್ಯ ವಿರುದ್ಧ ಯಾವ್ಯಾವ ಸಾಕ್ಷ್ಯಗಳಿದೆ, ಅವರ ಅಧಿಕಾರದ ಅವಧಿಯಲ್ಲೇ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಅಪರಾಧ ಕೃತ್ಯವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ. ಏನೇನು ಅಂಶಗಳಿದೆ ಸರ್ ಹಾಗಾದರೆ? ಸರ್, ಮುಖ್ಯವಾಗಿ ಇದು ಪ್ರಾರಂಭ ಆಗದೆ ಅಪರಾಧ ಕೃತ್ಯ 1996ನೇ ಇಸ್ವಿಯಿಂದ. ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಮೊದಲನೇ ಬಾರಿಗೆ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಜಮೀನನ್ನು ಭೂಸ್ವಾಧೀನ ಕೈ ಬಿಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದರು ಬಸವೇಗೌಡರು, ಅಂದರೆ ಸಿದ್ದರಾಮಯ್ಯ ಆಪ್ತರು, ಮತ್ತು ಅವರೇ ನೇಮಕ ಮಾಡಿದಂಥ ವ್ಯಕ್ತಿ. ಅವರ ಅಧಿಕಾರ ಅವಧಿಯಲ್ಲೇ ಈ ಭೂಸ್ವಾಧೀನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಅವರು ನಿರ್ಣಯವನ್ನು ಮಾಡ್ತಾರೆ. ಅದನ್ನು ಆಧರಿಸಿ ಭೂಸ್ವಾಧೀನ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ 1999ನೇ ಇಸ್ವಿಯಲ್ಲಿ ಏನು ಸಿದ್ದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಒಂದು ಈ ಸ್ನೇಹಮಯಿ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ, ಯಾರು ಕೇಸ್ ಕೊಟ್ಟರು, ಯಾವ ವಿಚಾರಕ್ಕೆ ಪ್ರಕರಣ ದಾಖಲಾಗಿದೆ, ಒಂದು. ಮತ್ತೊಂದು, ಈಗ ಮತ್ತೊಬ್ಬರ ಹೆಸರು ಕೂಡ ಈ ಮೂಡಾ ಪ್ರಕರಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಕೇಳಿಬಂದಿದೆ. ಸದ್ಯ ಏನೆಲ್ಲ ವಿವರ ಇದೆ ಈಗ ತಮ್ಮ ಹತ್ರ ಈ ಹೊತ್ತಿಗೆ ವಿನೋದ್? ರಂಜಿತ್, ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರು ಕೂಡ, ಅಂದರೆ ಸಿಎಂ ಅವರ ಪತ್ನಿ ಪಾರ್ವತಿಯವರು ಕೂಡ ಏನು ಮೂಡಾದ 50-50 ಅನುಪಾತದಡಿ 14 ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಇದು ದೊಡ್ಡ ಸುದ್ದಿಯಾಗಿತ್ತು. ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಏನೋ ಇಡಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಗ ಮತ್ತೊಬ್ಬ ಮೈಸೂರಿನ ಪ್ರಭಾವಿ ಶಾಸಕರಾಗಿರುವಂತಹ JDSನ GT ದೇವೇಗೌಡರ ಕುಟುಂಬವೂ ಕೂಡ, ಅಂದರೆ ಅವರ ಸಹೋದರಿಯ ಮಗ ಈಗ ಮಹೇಂದ್ರ ಅಂತೇಳಿ, ಆತ ಕೂಡ ಏನು ಗುಗ್ರಾಲ್ ಕ್ಷೇತ್ರದ ನಿವಾಸಿಯಾಗಿದ್ದಾನೆ. ಆ ಮಹೇಂದ್ರ ಏನೋ ದೇವನೂರು ಬಡಾವಣೆಯಲ್ಲಿ ಸುಮಾರು 2 ಎಕರೆ 12 ಗುಂಟೆ ಜಾಗವನ್ನು ಕಳೆದುಕೊಂಡಿದ್ದಾನೆ ಅಂತೇಳಿ, ಆದರೆ ಅವ್ರಿಗೂ ಕೂಡ 19 ನಿವೇಶನ ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಆ ಕ್ರಯದ ಪತ್ರವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಆ ಮಹೇಂದ್ರ ಅನ್ನೋರು ಯಾವಾಗ ಆ ಭೂಮಿಯನ್ನು ಕಳೆದುಕೊಂಡ್ರು 2020ರಿಂದ ಈಚೆಗೆ 50-50 ಅನುಪಾತ ಜಾರಿಯಲ್ಲಿರುವಂಥದ್ದು. ಅದಾದ ಬಳಿಕ ಮೂಡಾದಿಂದ ಯಾವುದೇ ರೀತಿಯಾದಂತಹ ಲೇಔಟ್ಗಳ ನಿರ್ಮಾಣ ಮಾಡಿಲ್ಲ. ಈಗಿದ್ಯೂ ಕೂಡ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ, ಅಂದರೆ GT ದೇವೇಗೌಡರ ಪ್ರಭಾವವನ್ನು ಬೆಳೆಸ್ಕೊಂಡು ಈತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಭೂಮಿ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಭೂಮಿ ಇತ್ತು ಅಂತೇಳಿ ದಾಖಲೆಗಳ ಸೃಷ್ಟಿ ಮಾಡಿ 19 ನಿವೇಶನ ಪಡ್ಕೊಂಡಿದ್ದಾನೆ. ಜೊತೆಗೆ 2 ಎಕರೆ ಭೂಮಿಯೆಲ್ಲ ಕಳೆದುಕೊಟ್ರೆ ದೇವನೂರು ಬಡಾವಣೆಯಲ್ಲಿ ಕೇವಲ 2 ನಿವೇಶನ ಪಡ್ಕೊಳ್ಬೇಕು ಅಂತೇಳಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಆ್ಯಕ್ಟ್ನಲ್ಲಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ GT ದೇವೇಗೌಡರ ಪ್ರಭಾವ ಇದರಲ್ಲಿ ದೊಡ್ಡ ಮಟ್ಟಕ್ಕಿದೆ ಅಂತೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೊಡ್ಡ ಮಟ್ಟದ ಆರೋಪ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನೋ ಈ 19 ನಿವೇಶನ ಪಡೆಯುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿಯಮಗಳೆಲ್ಲ ಮೂಡಾದಿಂದ ಉಲ್ಲಂಘನೆ ಆಗಿದೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರನ್ನು ಸಲ್ಲಿಸಿದ್ದಾರೆ ಸಾಕ್ಷಿ ಸಮೇತವಾಗಿ.
ಯಾವೆಲ್ಲ ರೂಲ್ಸ್ಗಳು ವೈಲೇಷನ್ ಆಗಿದೆ, Okay, 50-50 ಅನುಪಾತದಲ್ಲಿ ಕೊಡಬಹುದಾ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ಇಲ್ಲಿ ಸ್ನೇಹಮಯ ಕೃಷ್ಣ ವಿರುದ್ಧ ಕೂಡ ಈಗಾಗಲೇ ಲಕ್ಷ್ಮಣ್ ಅವರು ಕೂಡ ದೂರನ್ನು ದಾಖಲು ಮಾಡಿ ಅವರನ್ನ ಗಡೀಪಾರು ಮಾಡಬೇಕು ಅಂತೇಳಿ ಲಕ್ಷ್ಮೀಪುರಂ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲಿಸಿರುವಂಥದ್ದು. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ಎಂ ಲಕ್ಷ್ಮಣ್ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ಕೊಟ್ಟ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಒಬ್ಬ ರೌಡಿ ಶೀಟರ್. ಸ್ನೇಹಮಯಿ ಕೃಷ್ಣ ವಿರುದ್ಧ 44 ಪ್ರಕರಣಗಳಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡ್ತಾನೆ ಸ್ನೇಹಮಯಿ ಕೃಷ್ಣ. ಸಿಎಂ ವಿರುದ್ಧ ಸುಳ್ಳು ದಾಖಲೆಯನ್ನ ಬಿಡುಗಡೆ ಮಾಡುತ್ತಿದ್ದಾನೆ ಸ್ನೇಹಮಯಿ ಕೃಷ್ಣ. ಈತನೊಬ್ಬ ರೌಡಿ ಶೀಟರ್. ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಲಕ್ಷ್ಮೀಪುರಂ ಠಾಣೆಗೆ ಕಾಂಗ್ರೆಸ್ನ ವಕ್ತಾರರೊಬ್ರು. ಕೆಪಿಸಿಸಿಯ ವಕ್ತಾರರು ಲಕ್ಷ್ಮೀಪುರಂ ಠಾಣೆ ಪೊಲೀಸರಿಗೆ ವಕ್ತಾರ ಲಕ್ಷ್ಮಣ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡದಿದ್ರೆ ನಾಳೆಯಿಂದ ಧರಣಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ, ಸಿಎಂ ಪ್ರಭಾವದ ಕುರಿತು ದಾಖಲೆಗಳನ್ನ ಲೋಕಾಯುಕ್ತಕ್ಕೆ ನೀಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಮೂಡಾ ಹಗರಣ ಏನಾಗಿದೆಯಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅನ್ನೋದ್ರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಸ್ನೇಹಮಯಿ ಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ದಾಖಲೆಗಳೊಂದಿಗೆ ಅಧಿಕಾರಿಗಳಿಗೆ ನಾನು ಮನವಿಯನ್ನ ಮಾಡಿದ್ದೇನೆ. ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಇದೆಲ್ಲವೂ ಕೂಡ ನಡೆದಿದೆ. ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ಇದೆಲ್ಲವೂ ಕೂಡ ಅವ್ಯವಹಾರ ಆಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತಾ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಯಾವುದೇ ರೀತಿ ಸಾಕ್ಷ್ಯಗಳಿಲ್ಲ, ಅವರು ಈ ಕೃತ್ಯದಲ್ಲಿ ಪಾತ್ರ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ. ಮತ್ತು ಇದ್ರ ಬಗ್ಗೆ ಲೋಕಾಯುಕ್ತದ ಮಧ್ಯಂತರ ವರದಿ ಕೊಟ್ಟಿರೋನು ಕೂಡ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಸಿದ್ದರಾಮಯ್ಯ ವಿರುದ್ಧ ಯಾವ್ಯಾವ ಸಾಕ್ಷ್ಯಗಳಿದೆ, ಅವರ ಅಧಿಕಾರದ ಅವಧಿಯಲ್ಲೇ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಅಪರಾಧ ಕೃತ್ಯವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ. ಏನೇನು ಅಂಶಗಳಿದೆ ಸರ್ ಹಾಗಾದರೆ? ಸರ್, ಮುಖ್ಯವಾಗಿ ಇದು ಪ್ರಾರಂಭ ಆಗದೆ ಅಪರಾಧ ಕೃತ್ಯ 1996ನೇ ಇಸ್ವಿಯಿಂದ. ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಮೊದಲನೇ ಬಾರಿಗೆ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಜಮೀನನ್ನು ಭೂಸ್ವಾಧೀನ ಕೈ ಬಿಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದರು ಬಸವೇಗೌಡರು, ಅಂದರೆ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಅವರೇ ನೇಮಕ ಮಾಡಿದಂಥ ವ್ಯಕ್ತಿ. ಅವರ ಅಧಿಕಾರ ಅವಧಿಯಲ್ಲೇ ಈ ಭೂಸ್ವಾಧೀನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ಮಾಡ್ತಾರೆ. ಅದನ್ನು ಆಧರಿಸಿ ಭೂಸ್ವಾಧೀನ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ. ಅದೇ ಸಂದರ್ಭ 1999 ಇಸ್ವಿಯಲ್ಲಿ ಏನು